ಎಷ್ಟು ಹೊಡಿದ್ವಿ? ಓಕೆ, ಒಂದು 95 ಕಿಲೋಮೀಟರ್ ಬಂದಿದ್ದೀವಿ. ಇನ್ನ ದಸಿ ಬಂದಿದ್ದೀವಿ. ಮಾಗಡಿ ಬಿಟ್ಟು ಹಿಂದೆ ರೆಸ್ಟ್ ಕೊಟ್ಟಿದ್ದು, ಅಲ್ಲಿಂದ ಇಲ್ಲಿಗೆ. ಅಲ್ಲಿಂದ 95 ಕಿಲೋಮೀಟರ್ ಚೆಚ್ಚಾಗಿರೋದು, ಎಲ್ಲ ನಿಲ್ಸೇ ಇಲ್ಲ, ಫುಲ್ಲು ಚೆಚ್ಕೊಂಡೆ ಬಂದಿರೋದು ಗೈಸ್. ಅಲ್ಲಿಂದ ಏನು ಒಂದು ಕಡೆನೂ ಟ್ರಬಲ್ ಕೊಟ್ಟಿಲ್ಲ ಗಾಡಿ. ಒಟ್ಟು ನಮ್ಮ ಹತ್ರ ಸೈಕಾಗಿ ಅಷ್ಟೇ, ಪೆಟ್ರೋಲ್ ತುಂಬ ಇರೋದ್ರಿಂದ ಅಷ್ಟೇ, ಏನಿಲ್ಲ. ನೋಡ್ರಿ ವ್ಯೂ ಯಾವ ಥರ ಐತೆ ಅಂತ ಇಲ್ಲಿನೋ. ಅಂಗಡಿ ಹತ್ರ ನಿಂತಿದ್ದೀವಿ, ಟೀಗಿ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೋಗ್ತೀವಿ ಅಷ್ಟೇ ಗೈಸ್. ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಫುಲ್ ನೋಡ್ತಾ ಇರಿ. ಯಾರನ್ನ ಹೊಸಬ್ರು ನೋಡ್ತಾ ಇದ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡಿತಾ ಇರಿ ಟನ್ 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 ಅಂತ. ಸಕ್ರ ಪಕ್ರ ಮಾಡಿ ಗೈಸ್. ಗೈಸ್ ನೋಡ್ರಿ, ಅವಾಗೆ ಫುಲ್ಲು ರೆಡಿಯಾಗಿದ್ದೀವಿ ನಾವು ಮಹದೇಶ್ವರನ ಬೆಟ್ಟಕ್ಕೆ ಹೋಗೋಕ್ಕೆ. ಅಜಯ್ ಏನನ್ನ ಹೇಳ್ರಿ ಅಜಯ್? ಏನಿಲ್ಲ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೋಗ್ತಾ ಇದ್ದೀವಿ. ತುಂಬ ಕಷ್ಟದಲ್ಲಿದ್ದೀವಿ, ಅದಕ್ಕೆ ದೇವ್ರು ಒಳ್ಳೇದು ಮಾಡೋದಕ್ಕೆ. ನೋಡ್ರಿ ನಮ್ಮ ಗೋಪ್ರೋ ಎಲ್ಲ ರೆಡಿ ಆಗ್ತೈತೆ, ಎಲ್ಲ ಫಿಟ್ಟಿಂಗ್ ಮಾಡ್ತವನೆ ಅಜಯ್. ಎರಡಕ್ಕೆ ಫಿಟ್ಟಿಂಗ್ ಮಾಡಿದ್ದೀವಿ, ಇದಕ್ಕೆ ಮಾಡಿದ್ದೀವಿ. ಇದು ಪ್ರಾಪರ್ಲಿ ಇರಲಿ ಅಂತ. ಇದು ಯಾವಾಗ ಏನಾನ ಕ್ಲಿಪ್ಪು ತಗೊಳಕ್ಕೆ ಮುಂದೆ ಇಂದ ಇರಲಿ ಅಂತ ತಗೊಳ್ತೀವಿ. ಹಿಂದೆ ಇರಲಿ ಅಂತ. ಏನಾದ್ರು ಅನಿಮಲ್ಸ್ ಬಂದ್ಬಿಟ್ರೆ, ಆನೆಗಿನೇ ಬಂದರೆ ಮಸ್ತಾಗಿ ನೋಡ್ರಿ ಎಲ್ಲ ಫುಲ್ಲು ಪ್ಯಾಕಪ್ಪು ಎಲ್ಲ ರೆಡಿ. ಗೋಪ್ರೋ ಇದ್ರಲ್ಲಿ ಐತೆ, ಫುಲ್ಲು ರೆಡಿ ಮಾಡಿ ಇಕ್ಕಿದೀವಿ ನೋಡ್ರಿ. ಇಲ್ಲಿನೂ ಅಜಯ್ ಈ ಕಡೆ ಒಂದು ರೆಡಿ ಮಾಡ್ತಾವನೆ, ಬ್ಯಾಗು ಫುಲ್ಲು. ಇದು ನನ್ನ ರೂಮು. ಅಜಯ್ ಹೇಳೋ ಏನನ? ರೂಮ್ ನೋಡ್ಬಿಟ್ಟು ಏನು ಹಿಂಗೈತೆ ಅನ್ಕೊಬೋದು. ನಾವು ಅಷ್ಟು ಸಾವುಕಾರ ಮಂದಿ ಅಲ್ಲ, ನಾವು ಬಡವ್ರ ಮಂದಿ. ಇರೋದ್ರಲ್ಲಿ ತೃಪ್ತಿ ಪಡ್ಬೇಕು ಅಂತ ಹಿಂಗ್ ನೋಡಿ. ಇಷ್ಟರಲ್ಲಿ ನಿಮ್ಮ ಇವಕ್ಕೆಲ್ಲ ಹಾಕೋ ಬಂಡವಾಳ ಇದಕ್ಕೆ ಹಾಕಿದ್ರೆ ಇಂಟೀರಿಯರ್ ಮಸ್ತಾಗಿರೋದು. ಬಟ್ ಇವಕ್ಕೆ ಹಾಕೊಂಡು ಓಡಾಡ್ತಾ ಇದೀವಿ. ನಾವು ಬಡವರು, ನಿಮ್ ಸಪೋರ್ಟ್ ಇದ್ರೆ ಸಾವುಕಾರ ಆತೀವಿ ಅಷ್ಟೇ. ನೋಡ್ರಿ ಅಜಯ್ ಫುಲ್ಲು ಇವಾಗ ಬ್ಯಾಗ್ ಕಟ್ತಾನೆ. ನಮ್ಮ ಗಾಡಿ ನಿಂತೈತೆ ನೋಡ್ರಿ ಆಲ್ರೆಡಿ ಇಲ್ಲಿ. ಅಲ್ಲಿ ಫಸ್ಟ್ ಫೋನ್ ಬಿಟ್ಬಿಟ್ಟು ಕಟ್ಟಲ್ಲ ಪಿಲವ್. ಇದೇ RXZ ಅಲ್ಲಿ ಇವತ್ತು ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಏನಪ್ಪೆ? ಹೌದು, ಫುಲ್ ಅಪ್ಡೇಟ್ ಕೊಡ್ತಾ ಇರ್ತೀವಿ ಗೈಸ್. ಫುಲ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್. ಹೊಸದಾಗಿ ಸಕ್ರ ಪಕ್ರ ಮಾಡ್ರಿ. ಫಸ್ಟು ವಿಡಿಯೋ ಮಾಡ್ತಾ ಇರೋದು ನಾವು, ಇದೇ ಫಸ್ಟ್ ವ್ಲಾಗ್ ಫುಲ್ಲು ನೋಡ್ರಿ. ಫುಲ್ ಟ್ಯಾಂಕ್ ಆಯಿತು ಆಲ್ರೆಡಿ. ಎಷ್ಟು ಕಾಗ್ತಾನೆ? 1200 ಆತ ಬಂತು ಹತ್ತತ್ರ ನೋಡ್ರಿ. ಏನೋ ಎಷ್ಟು ಕುಡಿತೈತೇನೋ? ಫುಲ್ ಆಗೋಯ್ತು. 192. ನಾಯಿ ಬೇರೆ ರೋಡಲ್ಲಿ ಬಂದ್ಬಿಟ್ಟೈತೆ, ನಾವು ಬೇರೆ ಸ್ಲೋ ಮಾಡ್ಕೊಂಬಿಟ್ವಿ. ಲಾರಿ ಟ್ಯಾಕ್ಟರ್ ಮಾಡಿಸ್ಬೇಕಿತ್ತು. ಆಲ್ರೆಡಿ ಬಂದ್ವಿ. ಇಲ್ಲಿ ರೆಸ್ಟ್ ಮಾಡ್ತಾಯಿದ್ವಿ. ಗಾಡಿಗೂ ರೆಸ್ಟು. ಗಾಡಿಗೆ ಮಾತ್ರ ರೆಸ್ಟೇ ಕೊಟ್ಟಿಲ್ಲ. ಫುಲ್ ಸೈಕಾಗಿ ಅಲ್ಲಿಂದ ಹೊಡೆದಿರೋದು ಗಾಯ್ಸ್. ಇಲ್ಲೇ ರೆಸ್ಟು. ಹತ್ತತ್ರ ಎಷ್ಟು ಹೊಡೆದಿದ್ವಿ? ಓಕೆ, ಒಂದು 95 ಕಿಲೋಮೀಟರ್ ಬಂದಿದ್ದೀವಿ. ಇನ್ನ ದಸಿ ಬಂದಿದ್ದೀವಿ. ಮಾಗಡಿ ಬಿಟ್ಟು ಹಿಂದೆ ರೆಸ್ಟ್ ಕೊಟ್ಟಿದ್ದು, ಅಲ್ಲಿಂದ ಇಲ್ಲಿಗೆ. ಅಲ್ಲಿಂದ 95 ಕಿಲೋಮೀಟರ್ ಚೆಚ್ಚಾಗಿರೋದು, ಎಲ್ಲ ನಿಲ್ಸೇ ಇಲ್ಲ, ಫುಲ್ಲು ಚೆಚ್ಕೊಂಡೆ ಬಂದಿರೋದು ಗೈಸ್. ಅಲ್ಲಿಂದ ಏನು ಒಂದು ಕಡೆನೂ ಟ್ರಬಲ್ ಕೊಟ್ಟಿಲ್ಲ ಗಾಡಿ. ಒಟ್ಟು ನಮ್ಮ ಹತ್ರ ಸೈಕಾಗಿ ಅಷ್ಟೇ, ಪೆಟ್ರೋಲ್ ತುಂಬ ಇರೋದ್ರಿಂದ ಅಷ್ಟೇ, ಇನ್ನೇನಿಲ್ಲ. ನೋಡ್ರಿ ವ್ಯೂ ಯಾವ ಥರ ಐತೆ ಅಂತ ಇಲ್ಲಿನೂ. ಅಂಗಡಿ ಹತ್ರ ನಿಂತ್ಕೊಂಡಿದ್ದೀವಿ, ಟೀಗಿ ಕುಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಹೋಗ್ತೀವಿ ಅಷ್ಟೇ ಗೈಸ್. ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಫುಲ್ಲು ನೋಡ್ತಾ ಇರ್ರಿ. ಯಾರನ್ನ ಹೊಸಬ್ರು ನೋಡ್ತಾ ಇದ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡಿತಾ ಇರಿ ಟನ್ 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 ಅಂತ. ಸಕ್ರ ಪಕ್ರ ಮಾಡಿ ಗೈಸ್. ನೋಡ್ರಿ ನಮ್ಮ ಅಜಯ ಫುಲ್ಲು ಜಿಂಗಲಕ್ಕ ಜಿಂಗ್ ಅಂತ. ಯಾಕಪ್ಪ ಹೆಂಗಂತ ಇದೆಯಾ? ಅದು ಏರ್ ತಗೊಂತೈತೆ. ಏರ್ ತಗೊಂತ ಇರೋದಕ್ಕೆ ನೋಡ್ರಿ ಕ್ಯಾಮ್ರಾ ಬೇರೆ ಹಾಕ್ಬಿಟ್ಟು ಲಾಗ್ ಮಾಡ್ತಾವನ್ರಿ ಅಜಯ್. ಏನನ್ನ ಹೇಳ್ರಿ ಅಜಯ್? ನೋಡಿ ಎಷ್ಟು ಇಂಟ್ರೆಸ್ಟ್ ಆಗಿ ಕೂತ್ಕೊಳ್ಳೋಣ. ಇವತ್ತು ನಾವು ಓದ್ತಿರೋದು ಏನಂದರೆ, ನಾಳೆ ಒಂದು ಬರ್ಡೇ, ಇದೇ ವಿಚಾರಕ್ಕೆ ಕೂತಿರೋದು ಗೈಸ್. ಹೌದು ಸರ್, ಡಾಕ್ಯುಮೆಂಟ್ ಇನ್ನೂ NOC ಕೊಟ್ಟಿದ್ದೀವಿ. 15 ದಿವಸ ಬೇಕಂತೆ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸರ್. ಮಲೆ ಮಹದೇಶ್ವರನ ಬೆಟ್ಟಕ್ಕೆ. ನಮ್ಮದು ದೊಡ್ಡಬಳ್ಳಾಪುರ, ಅಲ್ಲಿಂದ ಬಂದಿದ್ದೀವಿ. ಹೌದೌದು, ಥ್ಯಾಂಕ್ ಯು ಸರ್. ಒಂದು 25 ಬರ್ತಿದೆ ಸರ್. ಏನೊಂದು ಆಸೆ ಸರ್, ಅದು ಯೂಟ್ಯೂಬಲ್ಲಿ ಬರ್ತೀರಾ ನೀವು? ಹೌದು, ಆಶೀರ್ವಾದ ಅಷ್ಟೇ ಸರ್. ಏನಕ್ಕೆ? ಓಕೆ ಸರ್. ಗಾಯ್ಸ್, ಗಾಡಿ ಏನೋ ಏರ್ ತಗೊಂಡು ಪ್ರಾಬ್ಲಮ್ ಆಯಿತು. ಪೊಲೀಸವ್ರು ಬಂದುಬಿಟ್ಟು ಏನಾಗೈತೆ ಅಂತ ಕೇಳಿದ್ರು. ಅಲ್ಲಿ ಮೆಕ್ಯಾನಿಕ್ ಇದ್ದಾರೆ, ಚೆಕ್ ಮಾಡಿಸ್ಕೊಳ್ರಿ, ಮೈಲೇಜ್ ಎಷ್ಟು ಬರ್ತೈತೆ ಅಂತ ಕೇಳಿದ್ರು. ಒಂದು 25ರಿಂದ 30 ಬರ್ತೈತೆ ಅಂತೆ. ಇದನ್ನ ಪೆಟ್ರೋಲೇ ತುಂಬಿಸ್ಬೇಕಲ್ಲ ಅಂತ ಕೇಳ್ತಾ ಇದ್ದಾರೆ. ಬಟ್ ಹೆವಿ ಮರ್ಯಾದೆ ಕೊಟ್ಟರು, ಹುಷಾರಾಗಿ ಹೋಗ್ರಿ, ಬೈಪಾಸ್ ಆಗಿ ಅಂತ. ಈ ಥರ ಪೊಲೀಸವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ, ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ನಾನು. ಪೊಲೀಸವ್ರು ಇದ್ದಾರೆ,
ಆದರೆ ಈ ಥರ ಪೊಲೀಸರು ಸಿಗೋದು ಅಪರೂಪ. ಹುಷಾರಾಗಿ ಹೋಗಿ ಅಂತ ನಮಗೆ ಸೇಫ್ಟಿ ಬಗ್ಗೆ ಹೇಳ್ಕೊಡ್ತಾರೆ. ಅದೊಂಥರ ನಮಗೆ ಅಪ್ರೋಚ್ ಮಾಡ್ದಂಗೆ ಆಗುತ್ತೆ, ಖುಷಿ ಆಗುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ನೋಡ್ರಿ ಗೈಸ್, ಯಾವ ಥರ ಇದೆ ಅಂತ. ಈ ಕಡೆ ಎಲ್ಲ ನೀರು, ಕೆರೆ ಕೆರೆ ಎಲ್ಲ ಇದೆಲ್ಲ ನೋಡಿ guys. ನೋಡಿ view ಅಲ್ಲಿ view ಬಂದವ್ರೆ. ನೋಡ್ರಿ ಮಳವಳ್ಳಿ ಅಲ್ಲಿ ಅವಾಗ ಯಾರು ಒಬ್ರು ಗಾಡಿಗೆ ಕೈ ಹಾಕಿಲ್ಲ, ಪೊಲೀಸರು ಏನು ಯಾರು ಇದ್ದಿಲ್ಲ. ನೋಡ್ರಿ ಮಳವಳ್ಳಿಗೆ ಎಂಟ್ರಿ ಆಗೋಗ್ಬಿಟ್ವಿ. ಇಲ್ಲಿಂದ ಮಳವಳ್ಳಿ ಸ್ಟಾರ್ಟ್ ಎಲ್ಲ ದೊಡ್ಡ ಮಳವಳ್ಳಿ ಏನಪ್ಪ ಮಳವಳ್ಳಿ ಅಂತಾರ. ಮಳವಳ್ಳಿ ನೋಟ್ ಯಾವುದೂ ಇಲ್ಲ, ಕಾಣಿಸಿಲ್ಲ ನನಗೆ. ಅಲ್ಲಿ ಕಾಣಿಸಿದ್ರು ಒಂದು ಕ್ಯಾಪ್ಚರ್ ಮಾಡಿದೆ. ನಾನು ಯಾವ ಕ್ಯಾಪ್ಚರ್ ಮಾಡೋಕ್ಕಾಗೋದಿಲ್ಲ ಅಂದರೆ ಎಲ್ಲರೂ ಇಲ್ಲೇ ಬೀಚ್ ಊಟ ತಿಂತೀನಿ. ಇಲ್ಲೇ ತಿನ್ನೋಣೆಲ್ಲ ನಾಲ್ಕಲ್ಲ ಊಟ ಗೀಟ ಏನೂ ಇಲ್ಲ. ಊಟ ಕೊಡ್ತಿಲ್ಲ, ಅಲ್ಲಿ ಡ್ರೈವ್ ಮಾಡ್ತಾ ಇದ್ದೀವಿ. ಊಟನೂ ಇಲ್ಲ, ಅದಕ್ಕೂ ರೆಸ್ಟೂ ಇಲ್ಲ. ಗಾಡಿಗೆ ರೆಸ್ಟ್ ಮಾಡ್ತಾ ನೋಡ್ರಿ ಕಡೆಯಿಂದ. ನೋಡ್ರಿ ಮಳವಳ್ಳಿ ದಚ್ಚು ಅವನು ಇಲ್ಲೆಲ್ಲ ಬೇಕ್ರಿ ಹೇಳಿದ್ದ. ಅವನು ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ. ಅವನು ವಿಡಿಯೋ ಪ್ರಮೋಷನ್ ಮಾಡೋನೆ ದಚ್ಚು ಇಲ್ಲೇ. ಆಲ್ರೆಡಿ ನಾನು ಬಂದೆ, ಎಂಟ್ರೆನ್ಸ್ ಹತ್ರ ಬಂದಿದ್ದೀನಿ. ನಮ್ಮ ಗಾಡಿ ಆಲ್ರೆಡಿ ಅಲ್ಲಿ ನಿಂತಿದೆ. ಇನ್ನೇನು ಬೆಟ್ಟ 17 ಕಿಲೋಮೀಟ್ರ್ ಐತೆ ಕರೆಕ್ಟಾಗಿ. ಒಂದ್ಸಲ ಮ್ಯಾಪು ತೋರಿಸ್ಬಿಡ್ತೀನಿ ರೀ, ನೋಡೇ ಬಿಡೋಣ ಎಷ್ಟು ಕಿಲೋಮೀಟ್ರ್ ಐತೆ ಅಂತ. 17 ಕಿಲೋಮೀಟ್ರ್ ಐತೆ. 6:57ಕ್ಕೆ ತೋರಿಸೈತೆ. ಗಾಡಿ ನಿಲ್ಸಿವಿ. ನಮ್ಮ ಅಜ್ಜೆ ಅಲ್ಲಿ ಮಕ ಎಲ್ಲ ತೊಳ್ಕೊಂಬರ್ತಾವನೆ ಆಲ್ರೆಡಿ. ಅಪ್ಪೇ ಸುಸ್ತಾಗೋಯ್ತಾ? ಏನು ಅಲ್ಲಿಂದ ಚಿಚ್ಕೊಂಬಂದಿದ್ದೀವಿ ಗೈಸ್. ಹೇಳ್ಬೇಕಂದ್ರೆ ಭಯಂಕರ ಚಿಚ್ಕೊಂಬಂದಿದ್ದೀವಿ. ನೋಡಿರಿ ಆಲ್ರೆಡಿ ಎಲ್ಲ ಅಂಗಡಿಗಳೆಲ್ಲ ಫುಲ್ಲು. ಟೀ ಕುಡ್ಕೊಂಡು ಇಲ್ಲಿಂದ ಬಿಡ್ತೀವಿ. ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಇರ್ತೀವಿ ಎಲ್ಲ ಫುಲ್ಲಾಗಿ. ನೋಡ್ರಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲ ಫೋಟೋಸ್ ತಕ್ಕಂಥವ್ರೆ. ನಾವು ಇವಾಗ ಫೋಟೋಸ್ ತಗೊಂಡು ಮುಂದಕ್ಕೆ ಮೂವ್ ಆಗ್ತೀವಿ ಗೈಸ್. ಫಾಲೋ ಮಾಡಿ ನಮಗೆಲ್ಲ ಫುಲ್ ಸಪೋರ್ಟ್ ಕೊಡಬೇಕು ನೀವು, ದೊಡ್ಡಬಾಪುರ ಜನತೆ ಅವರು ಎಲ್ಲರೂ. ನೋಡಿರಿ ಹುಡುಗ ಎಲ್ಲ ಫುಲ್ ಕ್ಯಾಮ್ರಾ. ಏನಪ್ಪೇ ಸಮಾಚಾರ? ನೋಡ್ರಿ ಎಷ್ಟು ಸ್ಮೈಲು. ನೋಡ್ರಿ ನಮ್ಮ ಹುಡುಗ ಫುಲ್ಲು ರೆಡಿಯಾಗಿ ಬಂದ. ಆಶೀರ್ವಾದ, ನಮ್ಮಮ್ಮ ಆಶೀರ್ವಾದ ಮಾಡ್ತಾವ್ರೆ. ನೋಡ್ರಿ ಬಿಡಮ್ಮ. ನೋಡ್ರಿ ಅಲ್ಲಿ ಅಣ್ಣ ನಮ್ಮ ಬಾಸ್ ಅಲ್ಲಿ ಕೂತವ್ರು. ನೋಡ್ರಿ ಫೋಟೋ ತೆಗಿಬೇಕಂತೆ, ಕತ್ಲಾತ ಬಂತು. ಇನ್ನೆಲ್ಲಿ ಫೋಟೋ ಹೇಳ್ರಿ. ನೋಡ್ರಿ ಒಂದೊಂದು ಅಪ್ಪು ಹೆಂಗೈತೆ ಅಂದರೆ ಯಪ್ಪ ಭಯಂಕರ. ಗಾಡಿ ಮಾತ್ರ ನುಗ್ಗುತ್ತಾ ಸರಿಯಾಗಿ ನುಗ್ತೈತೆ ನಮ್ಮ ಹತ್ರ. ಗಾಡಿ ಶಿಕ್ಷಣ ಅಂತ ನೋಡ್ತಾಯಿಲ್ಲ, ಏನು ನೋಡ್ತಾಯಿಲ್ಲ, ಹಂಗೆ ಹೊಡಿತೈತೆ ಗಾಡಿ. LED ಲೈಟ್ ಬೇರೆ ಹಾಕಿದ್ದೀವಿ, ಕ್ಯಾಟ್ ಹಾಕಿದ್ದೀವಿ, ಓಪನ್ ಕ್ಯಾಟು. ಇನ್ನೊಂದೇನೆಂದರೆ ಇಲ್ಲಿ ಒಳ್ಳೆ ವ್ಯವಸ್ಥೆ ಮಾಡೋರು. ಏನಂದರೆ ಇವಾಗ ಬೇಸಿಗೆಗೆಲ್ಲ ಸ್ಟಾರ್ಟ್ ಅಲ್ಲ ನೋಡ್ರಿ, ಎಲ್ಲ ಕುಡಿಯೋಕ್ಕೆ ನೀರು ಎಲ್ಲ ಕಡೆನೂ ಇಂಥ ಜಾಗದಲ್ಲಿ ಇಕ್ಕವ್ರೆ ಕುಡಿಯೋಕ್ಕೆ ಅಂತ. ನೋಡ್ರಿ ಎಲ್ಲೈತೆ ಡ್ರಮ್ಮು ಎಲ್ಲ ಒಳ್ಳೆ ಹೆಲ್ಪಿಂಗ್ ಮಾಡವ್ರೆ. ಹೇಳ್ಬೇಕಂದ್ರೆ ನೀರು ಸಿಗುತ್ತೈತೆ ಎಲ್ಲ ಗೊತ್ತಿಲ್ಲ, ತಂದಿರ್ತೇವೆ ಎಲ್ಲ ಗೊತ್ತಿಲ್ಲ, ಒಟ್ಟು ಮಾತ್ರ ಅಲ್ಲಿ ಇರ್ತವೆ. ಯಾರನ್ನ ನಮ್ಮ ಚಾನಲ್ ನೋಡ್ತಾ ಇದ್ರೆ, ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಲ ಬಂದಾಗ ವಿಸಿಟ್ ಮಾಡಿರಿ ಅಂತ ಜಾಗಗಳಲ್ಲೆಲ್ಲ. ನೋಡ್ರಿ ಮಾದಪ್ಪ ಅಲ್ಲೇ ಕಾಣಿಸ್ತಾರೆ. ನೋಡ್ರಿ ಅಲ್ಲೇ ಕಾಣಿಸ್ತಾರೆ. ನೋಡಿ ಗಾಯ್ಸ್, ನಿಜವಾಗ್ಲೂ ಸೈಕ್. ಒಟ್ಟ ಮಾತ್ರ ದರ್ಶನ ಮಾಡಬೇಕಂದ್ರೆ ಅಷ್ಟು ಸಾಮಾನ್ಯಗೆ ನಾವು ಹೋಗ್ತೀವಿ ಅಂದರೆ ಕಾರಣ ಅದು ಯಾವತ್ತೂ ಆಗೋದು ಇಲ್ಲ. ನಾವೇ ಹೋಗ್ತೀವಿ ಅಂದರೆ ಅದಾಗಲ್ಲ. ಮಾದಪ್ಪನೇ ಕರ್ಸ್ಕೊಬೇಕು ಹೇಳ್ಬೇಕಂದ್ರೆ. ಇಲ್ಲಾಂದರೆ ಯಾವ ಕಾರಣಕ್ಕೂ ಅಷ್ಟು ಸಾಮಾನ್ಯವಾಗಿ ದರ್ಶನ ಸಿಗಲ್ಲ ನಮಗೆ ಹೇಳ್ಬೇಕಂದ್ರೆ. ನೋಡ್ರಿ ಯಾವ ಥರ ಲೈಟಿಂಗ್ಸ್. ನೋಡ್ರಿ ಮಾದಪ್ಪ ಎದ್ದೇದು ಕಾಣಿಸ್ತಾನ. ಫೋನ್ಪೇ ಹೌದು, ರೂಮ್ ಮಾಡ್ತೀವಿ ಅಣ್ಣ. ಎಲ್ಲಿದೆ ರೂಮು? ದೇವಸ್ಥಾನ ಕೆಳಗಡೆ. ಎಷ್ಟಿದೆ ಬಾಡಿಗೆ? ಬಾಡಿಗೆ ಅಲ್ಲಲ್ಲಿ 600-700 ಅಂತೆ ಗೈಸ್. ಹಾಂ ಬರ್ತೀವಿ ಅಣ್ಣ.
ಚೆನ್ನಾಗಿದೆಯಾ? ಚೆನ್ನಾಗೈತೆ, ಬಿಸಿನೀರೆಲ್ಲ ಬರುತ್ತಾ? ಬರುತ್ತೆ. ಓಕೆ ಅಣ್ಣ. ಎಂಟ್ರಿ ಆದ್ವಿ, ಕತ್ಲಲ್ಲಿ ಬಂದಿದ್ವಿ. ಏನು ಮಾಡ್ತೀರಾ, ಅಷ್ಟೊತ್ತಿಗೆ ಬಿಟ್ಟು ಇವಾಗ ಬಂದಿದ್ವಿ. ಅವ್ರಿಗೆ ಅಮೌಂಟ್ ಹಾಕಬೇಕು ನೋಡ್ರಿ. ಇವನು ಆರನ್ನು ಹೊಡಿತಾರೆ ಪಾಪ ಅಣ್ಣ, ಬಸ್ಸವನು ಆ ಪಾಟಿ ಯಾರನು ಎಲ್ಲ ಫುಲ್ಲು ಎಲ್ಲ ಕೂತ್ಕೊಂಡವ್ರೆ, ಎಲ್ಲ ಫುಲ್ಲು ಸ್ಟೇ. ಇಂಟು ಫುಲ್ ಟ್ಯಾಂಕಲ್ಲಿ ಫಸ್ಟ್ ಟೈಮ್ ಬಂದಿದ್ದೀವಿ. ಇನ್ನೂ ಪೆಟ್ರೋಲ್ ಐತೆ. ಬೆಳಗ್ಗೆ ಇನ್ನೊಂದು 500 ರೂಪಾಯಿ 600 ರೂಪಾಯಿ ಹಾಕಿಬಿಟ್ರೆ ಸೀದಾ ನಾವು ಮನೆಗೆ ಹೋಗ್ಬಿಡ್ತೀವಿ. ದೊಡ್ಡಬಳ್ಳಾಪುರ ಹಂಗೆ ಶಿಸ್ತಾಗಿ ಬಂದುಬಿಡ್ತೀವಿ. ಅಣ್ಣ ರೂಮ್ ತೋರಿಸ್ತೀನಿ ಅಂತ ಕರ್ಕೊಂಡೋಗ್ತಾರೆ ಮೆಲ್ಲಗೆ ನಡಿ. ಪೊಲೀಸರು ಫೈನೇನು ಹಾಕ್ತಂಗವ್ರು ಇಲ್ಲಿ, ನಮಗೂ ಗೊತ್ತಿಲ್ಲ ನೋಡ್ರಿ. ನಿಂತ್ಕೊಂಡು ಹಂಗೆ ರಣ ಹದ್ದು ಹಾರ್ಕೊಂಡು ಬಂದು ಹಂಗೆ ಕ್ಯಾಚ್ ಹಾಕೋಣಂಗೆ ಕಾಯ್ತಾವ್ರೆ. ಹೇಳ್ಬೇಕಂದ್ರೆ ಅಣ್ಣ ನೋಡ್ರಿ ಫುಲ್ ಮುಂದೆ ಹೋಗ್ತವ್ರೆ ರೂಮ್ ತೋರ್ಸೋಕ್ಕೆ. ಅಣ್ಣಂಗೆ ಫುಲ್ಲು ಆತ್ರ, ನಮಗೆ ಕಾತ್ರ, ರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ ಗಾಯ್ಸ್. ಅಣ್ಣ ಹುಷಾರಣ್ಣ, ಬಿತ್ಬಿಟ್ಟಿಯಾ? ಅಡಿನ ಇಲ್ಲಿ ನಿಲ್ಲಿಸಿ ಬ್ಯಾಗ್ ಬಿಚ್ತಾವನೆ. ರೂಮು ನೋಡ್ರಿ ಇದೆ, ಮನೆ ರೂಮಲ್ಲ, ಒಳಗೆ ಹೋಗ್ಬೇಕಿನ್ನ ಗೈಸ್. ಬಿಚ್ಚೋ ಅದು ಇನ್ನಲ್ಲೋ, ಅದೇನು ಇದು ಏನೊಂದು 50 kg ಐತೇನಲ್ಲೋ ಮರಿ. ಎತ್ಕೋ ನೋಡ್ರಿ, ಎಲ್ಲ ಹಿಂಗೆ ಕೊಡ್ತಾನೆ ಹಿಂಗೆ, ನಾಳೆ ಬಡೆ ಇಕ್ಕೊಂಡು ಮರಿ. ಗೈಸ್ ಆಲ್ಮೋಸ್ಟು ರೂಮ್ಗೆ ಎಂಟ್ರಿ ಆದ್ವಿ. ಫುಲ್ಲು ಒಂದು 600 ರೂಪೀಸ್ ಅಂತೆ. ನಾನು ಏನಂದರೆ ಚಡ್ಡಿಯಲ್ಲೇ ಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೋಡ್ರಿ ನಮ್ಮ ಹುಡುಗ ಹೋಗೋನೆ, ಅವನ ಅಜಯ ಆಧಾರ್ ಕಾರ್ಡ್ ಕೊಡೋಕ್ಕೆ. ಪರವಾಗಿಲ್ಲ, ರೂಮು ಫ್ಯಾನು ಎಲ್ಲ ಐತೆ ಗೈಸ್. ಫುಲ್ಲು ರೆಸ್ಟ್. ಇವತ್ತು ಬೆಳಿಗ್ಗೆ 3 ಗಂಟೆಗೆ ಅಭಿಷೇಕ ಸ್ಟಾರ್ಟ್ ಅಂತೆ. 3ರಿಂದ 8, 7 ಎಲ್ಲ ಇನ್ನು ಕಂಪ್ಲೀಟಾಗಿ ಪೂಜೆ. ಇನ್ನು ನಾಳೆಯಿಂದ ಎಲ್ಲರೂ ಭಕ್ತಾದಿಗಳು ಓದ್ತಾ ಇರ್ತಾರೆ. ಬೆಳಿಗ್ಗೆ ಗಾಡಿ ಎತ್ಕೊಂಡು ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆದ್ವಿ. ಗಾಡಿ ಸ್ಟಾರ್ಟ್ ಮಾಡ್ತಾನೆ ಅಜಯ್. ಯಾವಾಗ ಸ್ಟಾರ್ಟ್ ಮಾಡ್ತಾ ಐಡ್ಲಿಂಗಲ್ಲಿ ಇಕ್ಕಲ್ಲಿ ಅಪ್ಪಿಲಿ ಸ್ವಲ್ಪ ಲವ್. ಇವಾಗ ದರ್ಶನಕ್ಕೆ ಹೋಗಬೇಕು. ದರ್ಶನಗೆ ಹೋಗಿ ಆಶೀರ್ವಾದ ತಗೊಂಡು ಆಮೇಲೆ ಏನಾಯ್ತು ಅಪ್ಡೇಟ್. ಆಲ್ಮೋಸ್ಟು ಬಂದ್ವಿ ದೇವಸ್ಥಾನದ ಒಳಗಡೆ. ಯಾಕೆ 4 ಗಂಟೆಗೆ ಎದ್ದು ಬಂದ್ವಿ ಅಂದರೆ ಇವತ್ತು ಗ್ರಹಣ ಅಲ್ಲ, ಅದಕ್ಕೆ ಆದ್ರೂ ತಣ್ಣೀರು ಸ್ನಾನ ಮಾಡಿದ್ವಿ, ಸೈಕಾಗಿ ಹೋಗಿದ್ವಿ, ತಣ್ಣೀರು ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಬೇಗ ಹೋಗ್ಬಿಟ್ಟು ದರ್ಶನ ಮಾಡ್ಬೇಡ ಅಂತ. ಆಮೇಲೆ ಇವತ್ತು ಗ್ರಹಣ ಬೇರೆ. ಇವತ್ತು ಜನ ಇದ್ದಿದ್ದು ಜಾಸ್ತಿ ಜನ ಬರ್ತಾ ಇರ್ತಾರೆ. ಬೆಳಗ್ಗೆ ಎದ್ದಿದ ತಕ್ಷಣ 6 ಗಂಟೆಗೆ ಸ್ಟಾರ್ಟು. ನಾವು ಇನ್ನೂ ಬೇಗ ಓದ್ತಾ ಇದ್ವಿ. ಹೇಳ್ಬೇಕಂದ್ರೆ ನೋಡಿರಿ ಎಲ್ಲ ಮಾಲಿಕ್ಕಣವ್ರೆ ಗೈಸ್. ಇನ್ನು ಅಲ್ಲಿ ನೋಡಿರಿ ಎಷ್ಟು ಜನ ಅವ್ರೆ, ಎಲ್ಲ ಇಲ್ಲೇ ರೆಸ್ಟು. ಝೂಮ್ ಮಾಡಿ ತೋರಿಸ್ತೀನಿ ನೋಡಿರಿ. ನಾವೇ ಲೇಟಾಗಿ ಎದ್ದಿರೋದು ಹೇಳ್ಬೇಕಂದ್ರೆ. ಎಲ್ಲ ಜನ ಬೇಗ ಎದ್ದಿದ್ದು ದರ್ಶನ ಮಾಡ್ಕೊಂಡು ಆಲ್ರೆಡಿ ಈಚಕ್ಕೆ ಹೋಗ್ತಾವ್ರು ಎಲ್ಲರೂ. ಇವತ್ತು ಬರ್ಡೇ ಬಾಯ್ಗೆ ಎದ್ದು ಇವತ್ತು ಒಳ್ಳೆ ಆಶೀರ್ವಾದ ಕೊಡಲಿ ದೇವರು. ಅವ್ನು ಬೇಡ್ಕೊಳ್ಬೇಕು ಚೆನ್ನಾಗೆ. ಹೊರಟೋದ್ರೆ ಸಾಕಪ್ಪ, ಕಷ್ಟ ಹೋದ್ರೆ ಸಾಕಂತೆ ಅವನಿಗೆ. ನೋಡ್ರಿ ಎಲ್ಲ ಮಲಿಕಣವ್ರೆಲ್ಲ, ನೋಡ್ರಿ ಅಲ್ಲಿ ಎಲ್ಲ ಮಲಿಕಣವ್ರಿ ಇಲ್ಲ ಅಂತ ಹೇಳಿದೆ. ನೋಡಿದ್ರೆ ಫುಲ್ಲು ಒಳಗೆ ಬಂದು ಅವಾಗ ಆಲ್ರೆಡಿ 2 ಲೈನ್ ತುಂಬ ಹೋಗ್ಬಿಟ್ಟಿದೆ. ಫುಲ್ಲು ಅಲ್ಲಿ ಡೆಡ್ ಎಂಡ್ವರೆಗೂ ಐತೆ. ಈ ಕಡೆ ಫುಲ್ ಡೆಡ್ ಎಂಡು. ಜನ ಕುತ್ಕೊಂಬಿಟ್ರೆ ಸಾಲ ಹೇಳ್ಬೇಕಂದ್ರೆ ಎಲ್ಲ ಏನು ಬಿಡ್ತಾರಪ್ಪಿ. ಇವತ್ತು ಗ್ರಹಣ ಬೇರೆ, ಬೇಗ ಕಳಿಸ್ಬೋದು ದರ್ಶನ ಮಾಡಿಸ್ಬಿಟ್ಟು. ಇವರೆಲ್ಲ ಫೋನ್ಗಳು ನೋಡ್ಕೊಂಡು ಮಸ್ತಾಗಿ ಕೂತ್ಕೊಂಡವ್ರೆ. ನಾವು ಓದ್ತಾ ಇದ್ವಿ. ನೋಡ್ರಿ ಯಾರ್ಯಾರ್ದು ಏನೇನು ಅರಕೆನೋ ನೋಡ್ರಿ, ಎಲ್ಲ ಹುಲ್ಲಿ ಹೊಡ್ಕೊಂಡು ಬರ್ತಾವ್ರೆ. ಆನೆ ಇಲ್ಲೇ ಇರಬೇಕು ಮೋಸ್ಟ್ಲಿ. ಆನೆ ಅದು ಎಲ್ಲ ಫುಲ್ಲು ಕ್ಲೋಸ್ ಮಾಡವ್ರೆ. ಉರುಳು ಸೇವೆ ಮಾಡ್ತಾರಣ್ಣ, ಸಾಕಾಗುತ್ತೆ ಇವರು. ಇದು ಮಾಮೂಲಿ ಏನೇನು ಸೇವೆಗಳು ಗೊತ್ತಿಲ್ಲ, ಅರಕೆ ಓದಿರ್ತಾರೆ. ಲಡ್ಡು ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಲಡ್ಡು ತಗೊಳಕ್ಕೆ ಆಲ್ರೆಡಿ ಎಂಟ್ರಿ ಆದ್ವಿ.